ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಏನು ನಡೀತಾ ಇದೆ ಅನ್ನೋ ಪ್ರಶ್ನೆ ಈ ಘಟನೆಯನ್ನ ನೋಡಿದಾಗ ಮೂಡುವಂತೆ ಮಾಡ್ತಾ ಇದೆ. ಹಾಗೂ ಈ ಪ್ರತಿಷ್ಠಿತ ಆಸ್ಪತ್ರೆಯ ಕರ್ಮಕಾಂಡ ಹಿಂಗಿದೆಯಾ ಅಂತ ಅನಿಸುತ್ತೆ. ಹಾಗಾದ್ರೆ ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಮಾಡ್ತಾ ಇರುವಂತಹ ಬಿಗ್ ಎಕ್ಸ್ಪೋಸ್ ನಲ್ಲಿ ಯಾವ ಆಸ್ಪತ್ರೆಯ ಕರ್ಮಕಾಂಡವನ್ನ ನಾವು ಹೇಳೋದಕ್ಕೆ ಹೊರಟಿದ್ದೀವಿ ಅನ್ನೋದ್ರ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ಒಳಗೇನೆ ಖಾಸಗಿ ಲ್ಯಾಬ್ ಅವ್ಯಾಹತವಾಗಿ ವ್ಯವಹಾರಲಾಗ್ತಾ ಇದೆ. ರಾಜಾರೋಷವಾಗಿ ಖಾಸಗಿ ವ್ಯಕ್ತಿಯಿಂದ ಟೆಸ್ಟಿಂಗ್ ಆಗುತ್ತೆ. ಇಷ್ಟು ಮಾತ್ರ ಅಲ್ಲ, 300 ರೂಪಾಯಿ ತೆಗೆದುಕೊಳ್ಬೇಕಾದ ಜಾಗದಲ್ಲಿ 1,000 ಬಿಲ್ ಕೂಡ ಹಾಕ್ತಾರೆ ಜನರಿಗೆ. ಸರ್ಕಾರಿ ನಿಯಮಗಳನ್ನ ಗಾಳಿ ತೋರಿ ಬಡವರ ಜೇಬಿಗೆ ಕತ್ತರಿಯನ್ನ ರಾಜಾರೋಷವಾಗಿ ಖುಲ್ಲಂಖುಲ್ಲವಾಗಿ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಮೊದಲೇ ಈ ಆಸ್ಪತ್ರೆಗೆ ಬರೋರು ಎಂತವರು? ಬಡವರು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಫಸ್ಟ್ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಸರ್ಕಾರಿ ಆಸ್ಪತ್ರೆ ಒಳಗೆ ಖಾಸಗಿ ಲ್ಯಾಬ್, ರಾಜಾರೋಷವಾಗಿ ಖಾಸಗಿ ವ್ಯಕ್ತಿಯಿಂದ ಟೆಸ್ಟ್. 300 ರೂಪಾಯಿ ಟೆಸ್ಟ್ಗೆ ಬರೋಬ್ಬರಿ 1,000 ಬಿಲ್. ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿದ್ದಾರ ಅಧಿಕಾರಿಗಳು. ಹೌದು, ಇದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ವಿಕ್ಟೋರಿಯಾದ ಕ್ಯಾಂಪಸ್ನಲ್ಲೇ ಇರುವ ಗ್ಯಾಸ್ಟ್ರೋಎಂಟ್ರಾಲಜಿ ಸೈನ್ಸ್ ಅಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಸ್ಪತ್ರೆಯ ಕರ್ಮಕಾಂಡ. ಸರ್ಕಾರಿ ಆಸ್ಪತ್ರೆಯ ಆವರಣಗಳಲ್ಲಿ ಖಾಸಗಿ ವ್ಯವಹಾರಗಳಿಗೆ ಅವಕಾಶ ಇಲ್ಲ. ಈ ಬಗ್ಗೆ ಸಾಕಷ್ಟು ಸೂಚನೆಗಳಿದ್ರೂ ಈ ಆಸ್ಪತ್ರೆ ಸರ್ಕಾರಿ ನಿಯಮವನ್ನ ಗಾಳಿಗೆ ತೂರುವ ಮೂಲಕ ಬಡ ರೋಗಿಗಳ ಜೇಬಿಗೂ ಕತ್ತರಿ ಹಾಕುತ್ತಿದೆ. ಇದನ್ನ ಪಬ್ಲಿಕ್ ಟಿವಿ ತಂಡ ಇಲ್ಲಿನ ಕರ್ಮಕಾಂಡ ಬಯಲು ಮಾಡ್ತಾ ಇದೆ. ಹೌದು, ಸರ್ಕಾರಿ ಅನುದಾನಿತ ಈ ಆಸ್ಪತ್ರೆಗೆ ನಿತ್ಯ ನೂರಾರು ಸಂಖ್ಯೆಯಲ್ಲಿ ದೂರದ ಊರುಗಳಿಂದ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾರೆ. ಅದರಲ್ಲೂ ಎಂಡೋಸ್ಕೋಪಿ ವಿಭಾಗ ಬಹಳ ಫೇಮಸ್. ಹೆಚ್ಚಿನ ರೋಗಿಗಳು ಇಲ್ಲಿಗೆ ಭೇಟಿ ಕೊಟ್ಟು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದರೆ ಇದೇ ಇಲ್ಲಿನ ಕೆಲವರಿಗೆ ಬಂಡವಾಳ ಆಗಿದೆ. HIV, HBS AG, HCV ಟೆಸ್ಟ್ಗಳ ರಿಪೋರ್ಟ್ ಬಳಿಕವೇ ಎಂಡೋಸ್ಕೋಪಿ ಮಾಡೋದು. ಆದ್ರೆ ಈ ಟೆಸ್ಟ್ ಮಾಡಿಸೋಕೆ ಇದೇ ಆಸ್ಪತ್ರೆಯಲ್ಲಿ 1,000 ಹಣವನ್ನ ಪಾವತಿ ಮಾಡಬೇಕು. ಅದು ಕೂಡ ಅದೇ ಆಸ್ಪತ್ರೆ ಒಳಗೆ ಅಕ್ರಮವಾಗಿ ಕಾರ್ಯನಿರ್ವಹಿಸ್ತಾ ಇರೋ ಖಾಸಗಿ ಲ್ಯಾಬ್ನಲ್ಲಿ. ಇನ್ನು ಇದು ಪಬ್ಲಿಕ್ ಟಿವಿ ರಹಸ್ಯ ಕ್ಯಾಮೆರಾದಲ್ಲೂ ಸೆರೆಯಾಗಿದೆ. ಎಂಡೋಸ್ಕೋಪಿ ಹೇಳಿದ್ರು ಮಾಡಿಸ್ಬೇಕಾಗಬಹುದು ಅಂತ ನಮ್ಮವರು ಹೆಂಗ್ ಬರಬೇಕು ಅಲ್ಲ, ಅವರು ಮಾಡಿಸ್ಬೇಕಾಗಬಹುದು ಅಂತ ಹೇಳಿದ್ದಾರೆ. ಆದರೆ ಕೆಳಗಡೆ ಇದ್ದಾರೆ ಪೇಷಂಟ್. ಫಸ್ಟ್ ಡಾಕ್ಟರ್ ಹತ್ರ ಬರ್ಸ್ಕೋಬೇಕು, ಅವ್ರ ಅಡ್ವೈಸರ್ ಬರೀಬೇಕು ಎಂಡೋಸ್ಕೋಪಿ ಅಂತ. ಅವ್ರ ಅಡ್ವೈಸರ್ ಬರೆದ್ಮೇಲೆ ಮೇಲ್ಗಡೆ ಬಂದು ಇಲ್ಲಿ ಡೇಟ್ ತೊಗೊಂಡೋಗ್ಬೇಕು ಅಪಾಯಿಂಟ್ಮೆಂಟು. ಅವತ್ತಿನ ದಿನ ನಾವು ಬ್ಲಡ್ ಟೆಸ್ಟ್ ಎಲ್ಲ ಇರೋದು, ಬ್ಲಡ್ ಟೆಸ್ಟ್ ಮಾಡೋದೆಲ್ಲ ತೊಗೊಂಡು ಖಾಲಿ ಹೊಡೆಗೆ ಬೆಳಗ್ಗೆ 9 ಗಂಟೆಗೆ ಬರ್ತೀವಿ. ಟೆಸ್ಟ್ಗಳು ಇಲ್ಲೇ ಬಂದು ಮಾಡಿಸ್ಬೇಕು, ನಾವು ಮಾಡಿಸ್ಕೋಬೇಕು. ನಿಮ್ಗೆ ನಿಯರ್ ಏನಾದರೂ ಇದ್ದರೆ ಅಲ್ಲಿ ಮಾಡಿಸ್ಕೋಬೇಕು, ನಮ್ಮ ಹಾಸ್ಪಿಟಲ್ ಮಾಡಿಸ್ಬೇಕು. ಇಲ್ಲೇ ಇದೆ ಅಲ್ವಾ ಟೆಸ್ಟ್? ಏನೇನು ಟೆಸ್ಟ್ ಮಾಡಿಸ್ಕೋಬೇಕು? ಎಂಡೋಸ್ಕೋಪಿ ಮಾಡಲಿಕ್ಕೆ HIV, HCV, HBS AG ಬೇಕು. ನಮ್ಮ ಕೆಳಗಡೆ ಇನ್ಫೋಸಿಸ್ ಲ್ಯಾಬ್ ಅಲ್ಲೂ ಮಾಡಿಸ್ಕೋಬೇಕು. ಅಲ್ಲಿ ಯಾವುದೋ ಒಂದು ಟೆಸ್ಟ್ ಮಾತ್ರ ಮಾಡ್ತಾ ಇದ್ದಾರೆ, 2 ಇನ್ನೊಂದು ಮಾಡ್ತಾ ಇಲ್ಲ. ಅದು ಮತ್ತೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಅಂದರೆ ನೀವು ಬರ್ಕೊಡ್ತೀರಾ ಬೇರೆ ಕಡೆ? ನಾವು ಬರ್ಕೊಡ್ತೀವಿ, ಅದನ್ನು ಬೇರೆ ಕಡೆ ಮಾಡಿಸ್ಕೋಬೋದು. ಬೇರೆ ಕಡೆ ಎಷ್ಟಾಗುತ್ತೆ? ಬೇರೆ ಕಡೆ ಎಷ್ಟಾಗ್ಬೋದು ಮೇಡಮ್? ಅದು ಎಂಡೋಸ್ಕೋಪಿ 350 ರೂಪಾಯಿ, BPL ಕಾರ್ಡ್ ಇದ್ದರೆ 120. ಇದು ನಮ್ಮ ಟೆಸ್ಟ್ ಅಲ್ಲಿ ಇನ್ಫೋಸಿಸಲ್ಲಿ ಮಾಡಿದ್ರೆ ಒಂದು 500 ಅಂತ ಮುಗಿಯುತ್ತೆ. ಇಲ್ಲೆಲ್ಲ ಮಾಡಿಕೊಡ್ತಾರೆ ಅಂದರು. ಇಲ್ಲಿ ಇನ್ನೊಬ್ರು ಮಾಡ್ತಾರೆ, ಅವ್ರ ಹತ್ರ ಎಷ್ಟು ಆಗುತ್ತೆ ಅಂತ ಅವ್ರು ಬೇಕು. ಅಂದರೆ ಇದು ಕೂತಿದ್ದಾರೆ ಚೇರ್ ಹತ್ರ. ಪ್ರೈವೇಟ್ ಸಿರಾಲಜಿ 3 ಟೆಸ್ಟ್ಗೆ ಎಷ್ಟಾಗ್ಬೋದು? 1000 ಆಗುತ್ತಾ? ಅಂದರೆ ಇಲ್ಲೇ ಮಾಡಿಕೊಡ್ತೀರಾ ಅಥವಾ ಇನ್ಫೋಸಿಸಲ್ಲಿ ಮಾಡಿಸ್ತೀರಾ? ಇಲ್ಲೇ ಮಾಡಿಸ್ಕೊಡ್ತೀನಿ. ನಮ್ಮದು ಪ್ರೈವೇಟ್ ಲ್ಯಾಬ್. ಪ್ರೈವೇಟ್ ಲ್ಯಾಬ್ನಾ? ಯಾವಾಗ ಸಿಗುತ್ತೆ ರಿಪೋರ್ಟ್? ಈವ್ನಿಂಗ್ ವಾಟ್ಸಪ್ ಬಂದು. ಅಂದರೆ ಈವ್ನಿಂಗ್ ಯಾವತ್ತು ಮಾಡಿಸ್ತೀವಿ ಅವತ್ತೇ ಬಂದುಬಿಡುತ್ತೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲೇ ಸರ್ಕಾರಿ ಲ್ಯಾಬ್ ಇದ್ದರೂ ಕೂಡ ಖಾಸಗಿ ಲ್ಯಾಬನ್ನು ಮೊರೆ ಹೋದಂಥ ಪರಿಸ್ಥಿತಿ ಯಾಕೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಪ್ರಮುಖವಾಗಿ ಇಲ್ಲಿ ಇನ್ಫೋಸಿಸ್ ಲ್ಯಾಬ್ ಅನ್ನುವಂಥ ಲ್ಯಾಬು ವರ್ಕ್ ಆಗ್ತಾ ಇದೆ. ಇಲ್ಲಿ ನಾವು ಯಾವುದೇ ಟೆಸ್ಟನ್ನು ಮಾಡಿಸೋದಕ್ಕೆ ಹೋದ್ರೆ ಮ್ಯಾಕ್ಸಿಮಮ್ 100 ರಿಂದ 150 ರೂಪಾಯಿ ಒಳಗಡೆ ನಮಗೆ ಬ್ಲಡ್ ಯಾವುದೇ ಟೆಸ್ಟ್ಗಳಾದರೂ ಕೂಡ ಕಂಪ್ಲೀಟ್ ಆಗುತ್ತೆ. ಬಟ್ ಆದರೆ ಗ್ಯಾಸ್ಟ್ರಾಲಜಿಯಲ್ಲಿ ಸಿಬ್ಬಂದಿಗಳು ಸೂಚನೆ ಮಾಡಿ ನಾವು ಟೆಸ್ಟ್ ಮಾಡಿಸುವಂಥ ಪ್ರೈವೇಟ್ ಲ್ಯಾಬ್ ಏನಿದೆ ಅಲ್ಲಿ ಯಾವುದೇ ಟೆಸ್ಟ್ ಮಾಡಿಸಿದ್ರು ಕೂಡ ನಮಗೆ ಹೆಚ್ಚು ಕಡಿಮೆ 1,000 ರೂಪಾಯಿವರೆಗೆ ನಾವು ಕೊಟ್ಟು ಟೆಸ್ಟಿಂಗ್ ರಿಪೋರ್ಟನ್ನು ಪಡಿಬೇಕಾಗುತ್ತೆ. ಬರುವಂಥ ಬಡ ರೋಗಿಗಳು ಸರ್ಕಾರಿ ಆಸ್ಪತ್ರೆಗಳನ್ನು ನಂಬಿ ಬರುವಂಥದ್ದೇ ಕಡಿಮೆ ವೆಚ್ಚದಲ್ಲಿ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಬಟ್ ಆದರೆ ಖಾಸಗಿಯವರು ಈ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ
ಈ ರೀತಿಯಾದಂತಹ ವ್ಯವಹಾರಗಳನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಆಕ್ರೋಶ. ಎಕ್ಸಾಂಪಲ್, ನಾವು ಬೆಳಗ್ಗೆ ಮಾಡಿಸಿದಂಥ ಟೆಸ್ಟ್ ಸಂಜೆ ಒಳಗಾಗಿ ನಮ್ಮ ಕೈ ಸೇರುತ್ತೆ. ಸಂಜೆ ಬೆಳಗ್ಗೆ ಒಂದು 9-10 ಗಂಟೆಗೆ ನಾವು ಬ್ಲಡ್ಡನ್ನು ಕೊಟ್ಟೋದ್ರೆ ಸಂಜೆ 3-4 ಗಂಟೆಗೆ ನಮ್ಮ ಕೈಗೆ ಬ್ಲಡ್ ರಿಪೋರ್ಟ್ ಅಂದರೆ ಯಾವೆಲ್ಲ ರಿಪೋರ್ಟ್ಗಳು ಬೇಕು ಸಿಗುತ್ತೆ. ಒಂದು ವೇಗವಾಗಿ ಸಿಗುತ್ತೆ ಅನ್ನುವಂಥದ್ದು ಖುಷಿ. ಆದರೆ ಮತ್ತೊಂದು ಕಡೆ ಖಾಸಗಿ ಆಸ್ಪತ್ರೆಗಳಲ್ಲಿ ನಾವು ಸರ್ಕಾರಿ ಅವರಿಗೆ ಯಾಕೆ ಹಣವನ್ನು ಕೊಟ್ಟು ಬ್ಲಡ್ ರಿಪೋರ್ಟ್ಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಮೂಡುತ್ತೆ. ನೋಡಿದ್ರಲ್ಲ, ಇನ್ನು ನಿತ್ಯ ಇಲ್ಲಿ 40ರಿಂದ 50 ಜನ ಬಡ ರೋಗಿಗಳ ಮಾಹಿತಿ ಇಲ್ಲದೆ ಹೆಚ್ಚುವರಿ ಹಣ ಪಾವತಿ ಮಾಡಿ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಒಂದು ಸಂಪೂರ್ಣ ಎಂಡೋಸ್ಕೋಪಿ ಟೆಸ್ಟೇ 350 ರೂಪಾಯಿನಲ್ಲಿ ಮುಗಿಯುವಾಗ ಬ್ಲಡ್ ಟೆಸ್ಟ್ಗೆ ಇಷ್ಟೊಂದು ಹಣ ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ರೋಗಿಗಳ ಸಂಬಂಧಿಗಳ ವಾದ ಆಗಿದೆ. ನಮ್ಮ ಅತ್ತಿಗೆ ಅವ್ರಿಗೆ ಲ್ಯಾಬಲ್ಲಿ ಇಂಡೋಸ್ಕೋಪಿ ಮಾಡಬೇಕಿತ್ತು, ಅದಕ್ಕೆ ಬ್ಲಡ್ ರಿಪೋರ್ಟ್ ಕೊಡಿ ಅಂತ ಅವ್ರು ಕೇಳಿದ್ರು. ನಾವು ಕೇಳಿದಕ್ಕಿಲ್ಲ, ಇಲ್ಲಿ ಮಾಡಲ್ಲ, ನಾವು ಇಲ್ಲ ಹೊರಗಡೆ ಮಾಡಿಸಿ, ಇಲ್ಲಾಂದ್ರೆ ಇಲ್ಲೇ ಪಕ್ಕದಲ್ಲಿದೆ ನೋಡಿ ಇಲ್ಲೇ ಮಾಡಿಸಿ ಅಂತ ಹೇಳಿದ್ರು. ಹೌದು, ಸಿಬ್ಬಂದಿಗಳು ಅವರೇ ಹೇಳಿದ್ರಲ್ಲ, ನರ್ಸೇ ಹೇಳಿದ್ರು. 1000 ರೂಪಾಯಿ ತಗೊಂಡ್ರು ಸರ್, ಬಿಲ್ಲು ಇದೆ ಅಲ್ಲಿ ಇಲ್ಲೇ ಒಳಗಡೆಗೆ. ಬೇರೆ ಕಡೆ ಎಲ್ಲ ಎಷ್ಟು ತಗೋತಾರೆ ಗೊತ್ತಿಲ್ಲ ಸರ್. ನಮ್ಗೆ ಅರ್ಜೆಂಟ್ ಇತ್ತು, ಎಮರ್ಜೆನ್ಸಿ ಇತ್ತು, ಯಾಕೆಂದರೆ ನೋವಿದೆಯಲ್ವಾ ಅವ್ರಿಗೆ, ಬೇಗ ಮಾಡ್ಸೋಣ, ಆಪರೇಷನ್ ಮಾಡ್ತಾರೆ ಅನ್ನೋ ನಮ್ಮ ಭಾವನೆ. ಅದಕ್ಕೆ ಸರಿ ಆಯಿತು ಅಂತ ಕೊಟ್ವಿ, ನಾವು ಮಾಡಿಕೊಟ್ರು. 1000 ರೂಪೀಸ್ ತಗೊಂಡ್ರು ಅವರು. ಏನಕ್ಕೆ ಬರ್ತಾರೆ ಸರ್, ಇಲ್ಲಿ ಏನೋ ಸೌಲಭ್ಯ ಇದೆ ಸರ್ಕಾರದಿಂದ, ನಮ್ಗೆ ಏನಾದ್ರು ಉಚಿತವಾಗಿ ಸೌಲಭ್ಯ ಸಿಗುತ್ತೆ, ನಮ್ಮ ನೋವುಗಳಿಗೆ ಇಲ್ಲಿ ಸ್ಪಂದಿಸ್ತಾರೆ ಜನ, ಅದಕ್ಕೋಸ್ಕರ ನಾವು ಬರಬೇಕು ಅಂತ ಬರ್ತಾರೆ. ಇಲ್ಲೇ ಈರ್ಕೊಂಡು ತಿಂದ್ರೆ ಇನ್ನೇನು ಮಾಡ್ತಾರೆ, ಬಡವರು ಎಲ್ಲಿಂದ ತರ್ತಾರೆ? ಅಲ್ಲ, ಇನ್ನು ಸರ್ಕಾರಿ ಹಾಸ್ಪಿಟ್ಲ್ ಅನ್ನೋದು ಇನ್ನೇಂತಕ್ಕೆ ಅಂತ ನಾವು ಕೇಳೋದು. ಒಟ್ಟಾರೆ ಕಷ್ಟದಲ್ಲಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳ ಬಳಿಯೂ ಸರ್ಕಾರಿ ಆಸ್ಪತ್ರೆ ಒಳಗೆಯೇ ಈ ರೀತಿ ವಸೂಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿಯನ್ನೋ ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕಿದೆ. ಜೊತೆಗೆ ಈ ರೀತಿಯ ಅಕ್ರಮಕ್ಕೆ ಬೆಂಬಲ ಕೊಟ್ಟವರ ವಿರುದ್ಧವೂ ಕ್ರಮ ಕೈಗೊಳ್ಳುವ ಕೆಲಸ ಆಗ್ಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ರಿಪೋರ್ಟ್ ನೋಡಿದ್ಮೇಲೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಜನರ ರಕ್ತ ಹೀರೋ ಕೆಲಸವನ್ನ ಇಲ್ಲಿನ ಸಿಬ್ಬಂದಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಈ ಆಸ್ಪತ್ರೆ ಯಾಕೆ ಜನ ಬರ್ತಾರೆ? ನಮ್ಮ ಕೈನಲ್ಲಿ ದುಡ್ಡನ್ನ ಪ್ರೈವೇಟ್ ಆಸ್ಪತ್ರೆ ಕೊಡೋಕ್ಕಾಗಲ್ಲ, ಹಿಂಗಾಗಿ ಇಲ್ಲಿ ಬಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಒಳ್ಳೆ ಟೆಸ್ಟಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಬಟ್ ಜನರ ಅಸಹಾಯಕತೆಯನ್ನ, ಜನರ ಸಂಕಷ್ಟವನ್ನ, ತಮ್ಮ ಸಂಪತ್ತನ್ನ ವೃದ್ಧಿಸಿಕೊಳ್ಳೋದಕ್ಕೆ ಇಲ್ಲಿ ಒಂದು ಟೀಮೇ ರೆಡಿ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಕೇವಲ ಕೆಳ ಹಂತದ ಸಿಬ್ಬಂದಿಗಳು ಮಾತ್ರ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಅನಿಸ್ತಾ ಇಲ್ಲ. ದೊಡ್ಡವರ ಕೃಪಾ ಕಟಾಕ್ಷ ಇಲ್ಲದೆ ಇಷ್ಟು ಕುಲ್ಲಂಕುಲ್ಲವಾಗಿ ಒಂದು ಟೆಸ್ಟ್ಗೆ 300 ರೂಪಾಯಿ ಜಾಗದಲ್ಲಿ 1000 ರೂಪಾಯಿ ತಗೊಳ್ತಾರೆ ಅಂತ ಹೇಳಿದ್ರೆ ಎಲ್ಲರ ಇನ್ವಾಲ್ವ್ಮೆಂಟು ಇದೆ, ಎಲ್ಲರೂ ಕೂಡ ಇದ್ರಲ್ಲಿ ಕೈ ಜೋಡಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ರಾಘು. ಒಳ್ಳೆ ಜನರಿಗೆ ಮೊದಲು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಕಂಡ ಸಚಿವರು ಎಲ್ಲಾ ಕಡೆ ಹೋಗಿದ ಕಡೆಲೆಲ್ಲ ಹೇಳ್ತಾರೆ, ನಾನು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತೀನಿ, ನೀವು ಇಲ್ಲಿ ತಗೊಳ್ಳಿ ಅಂತ. ಬಟ್ ಟ್ರೀಟ್ಮೆಂಟ್ಗೂ ಮುಂಚೆ ಟೆಸ್ಟಿಂಗ್ ಅಂತ ಬಂದ್ರೆ 1-3 ಪಟ್ಟು ದುಡ್ಡನ್ನು ಕೊಡಬೇಕು ಅಂದ್ರೆ ಏನರ್ಥ? ಈ ಜಿಗಣೆಗಳಿಗೆ ಮದ್ದರಿಯುವಂತಹ ಕೆಲಸವನ್ನು ಯಾಕೆ ಸರ್ಕಾರ ಮಾಡ್ತಾ ಇಲ್ಲ? ಮತ್ತು ಕೇವಲ ಕೆಳಹಂತದ ಸಿಬ್ಬಂದಿಗಳಿಂದ ಮಾತ್ರ ಇದಾಗಿರೋಕೆ ಸಾಧ್ಯನೇ ಇಲ್ಲ. ಮೇಲ್ವರ್ಗದ ಅಧಿಕಾರಿಗಳು ಕೂಡ ಇದರಲ್ಲಿ ಕೈ ಜೋಡಿಸಿದಾರೆ ಅನ್ನೋ ಅನುಮಾನ ಸಹಜವಾಗಿ ಮೂಡುತ್ತೆ. ಖಂಡಿತವಾಗಿಯೂ ಮಮತಾ, ಯಾಕಂದರೆ ವಿಕ್ಟೋರಿಯಾ ಆಸ್ಪತ್ರೆ ಅಂತ ಪ್ರತಿಷ್ಠಿತ ಆಸ್ಪತ್ರೆಗೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರುವಂಥದ್ದೇ ನಮಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಗಳಾಗುತ್ತೆ, ಜೊತೆಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೇ ಬರುವಂಥದ್ದು. ಅದರಲ್ಲೂ ಕೂಡ ಈ ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಏನಿದೆ ಇದು ಬಹಳ ಪ್ರಮುಖವಾದಂಥದ್ದು. ರಾಜ್ಯದಲ್ಲಿ ಕೆಲವು ಕಡೆಗಳಲ್ಲಿ ಮಾತ್ರ ಇದರ ಟ್ರೀಟ್ಮೆಂಟ್ ಇದೆ. ಪ್ರಮುಖವಾಗಿ ಇದು ಗವರ್ನಮೆಂಟ್ ಆಟೋನಮಸ್ ಅಂದರೆ ಸರ್ಕಾರಿ ಅನುದಾನಿತ ಆಸ್ಪತ್ರೆ ಆಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಔಟ್ಸೋರ್ಸ್ಗಳನ್ನು ತೆಗೆದುಕೊಳ್ಬೇಕಿದ್ರೂ ಕೂಡ ಸರ್ಕಾರದ ಅನುಮತಿ ಇರಬೇಕು. ಜೊತೆಗೆ ಸರ್ಕಾರ ನಿಗದಿ ಮಾಡಿದಂಥ ಹಣ ಏನಿದೆ ಅದನ್ನು ಮಾತ್ರ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸ್ಪಷ್ಟವಾದಂತಹ ಆದೇಶ. ಬಟ್ ಆದರೆ ಇಲ್ಲಿರುವಂತಹ ಸಿಬ್ಬಂದಿಗಳು ಜೊತೆಗೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಇದು ಗಮನಕ್ಕೆ ಇದ್ರೂ ಕೂಡ ಯಾರೂ ಕೂಡ ಕಣ್ಣಿಗೆ ಕಾಣದ ರೀತಿಯಲ್ಲಿದ್ದಾರೆ. ಯಾಕಂದ್ರೆ ಅಲ್ಲಿಗೆ ಬರುವಂತವರಿಗೆ ಬಹಳ ಪ್ರಮುಖವಾಗಿ ಎಂಡೋಸ್ಕೋಪಿಯನ್ನ ಮಾಡಿಸ್ಲಿಕ್ಕೆ ಅಲ್ಲಿಗೆ ಬರುವಂತವರು ಹೆಚ್ಚಾಗಿರ್ತಾರೆ. ಒಂದು ಎಂಡೋಸ್ಕೋಪಿಗೆ ಹಣ ಇರುವಂತದ್ದು ಕೇವಲ 350 ರೂಪಾಯಿ. ಆದ್ರೆ ಎಂಡೋಸ್ಕೋಪಿಗಿಂತ ಮುಂಚೆ ಮಾಡಿಸುವಂತ ಟೆಸ್ಟ್ ಏನಿದೆ, 3 ಟೆಸ್ಟ್ಗಳೇನಿದೆ, ಆ 3 ಟೆಸ್ಟ್ಗಳಿಗೆ 1000 ರೂಪಾಯಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಮಾಡಿಸುವಂತಹ ಪ್ರಮುಖವಾದಂತಹ ಟೆಸ್ಟ್ ಅಂದ್ರೆ ಎಂಡೋಸ್ಕೋಪ್ ಏನಿದೆ ಅದಕ್ಕಿಂತ ಅಲ್ಲಿ ಇರುವಂತ ಟೆಸ್ಟ್ಗೆ ಬೆಲೆ ಜಾಸ್ತಿ ಆಗ್ತಾ ಇರುವಂತದ್ದು ನಿಜಕ್ಕೂ ಇಲ್ಲಿ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ. ಯಾಕಂದ್ರೆ ಪಕ್ಕದಲ್ಲೇ ಇನ್ಫೋಸಿಸ್ ಲ್ಯಾಬ್ ಇದೆ, ಅಂದ್ರೆ ವಿಕ್ಟೋರಿಯಾ ಜೊತೆ ಇವರು ಟೈ ಅಪ್ ಆಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಇನ್ಫೋಸಿಸ್ ಲ್ಯಾಬ್ ಅನ್ನ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಈ ಎಲ್ಲಾ ಟೆಸ್ಟ್ಗಳನ್ನು ಒಟ್ಟಾಗಿ ಸೇರಿಸಿದ್ರೆ 350 ರೂಪಾಯಿಂದ 400 ರೂಪಾಯಿ ಆಗಬಹುದು. ಇವರು ಹೆಚ್ಚುವರಿಯಾಗಿ 650 ರೂಪಾಯಿಂದ 600 ರೂಪಾಯಿವರೆಗೆ ಹೆಚ್ಚುವರಿಯಾಗಿ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಇರುವಂತಹ ಅನುಮಾನ. ಯಾಕಂದ್ರೆ ಪ್ರತಿನಿತ್ಯ ಒಂದು 40 ಪೇಷಂಟ್ ಬಂದರೂ ಕೂಡ ದಿನಕ್ಕೆ 40,000 45,000 ಬಿಲ್ ಆಗುತ್ತೆ. ಅಂದ್ರೆ ಒಂದು ತಿಂಗಳಿಗೆ ಲೆಕ್ಕವನ್ನು ಹಾಕಿಕೊಂಡ್ರೆ
12 ಲಕ್ಷ ರೂಪಾಯಿವರೆಗೆ ಬಿಲ್ ಆಗುತ್ತೆ. ಈ ದೊಡ್ಡ ಮಟ್ಟದ ಅಮೌಂಟ್ ಅಲ್ಲಿ ಕ್ರೋಢೀಕರಣ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ಇದು ಗೊತ್ತಾಗ್ತಿಲ್ವ? ಯಾಕಂದ್ರೆ ಜನರ ಬಳಿ ಇಷ್ಟೊಂದು ವಸೂಲಿ ಮಾಡ್ತಾ ಇದ್ರು, ಯಾರಿಗೂ ಕೂಡ ಅದು ಗಮನಕ್ಕೆ ಬಂದಿಲ್ವ ಅನ್ನುವಂಥದ್ದು. ಈಗಾಗಲೇ ಈ ವಿಚಾರವನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಯಾರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಏನಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ, ಕ್ರಮಗಳನ್ನ ತೆಗೆದುಕೊಳ್ತೇವೆ ಅನ್ನುವಂಥ ಒಂದಷ್ಟು ವಿಚಾರವನ್ನ ಮಾತ್ರ ಹೇಳಿ ಸುಮ್ಮನಾಗ್ತಾ ಇದ್ದಾರೆ. ಬಟ್ ಆದ್ರೆ ಅಲ್ಲಿ ಬರುವಂತ ನಿಜವಾದ ಬಡ ರೋಗಿಗಳಿಗೆ ಆಗ್ತಾ ಇರುವಂತ ಅನ್ಯಾಯ ಇದು ಗೊತ್ತಿದ್ರು ಕೂಡ ಕಣ್ಮುಚ್ಚಿ ಕುಳಿತಿರುವಂಥದ್ದು ನಿಜಕ್ಕೂ ವಿಪರ್ಯಾಸ. ಮಮತಾ, ಧನ್ಯವಾದರಾಗುತ್ತಮ್ಮೆಲ್ಲ ಮಾಹಿತಿಗಾಗಿ.